ರೀ, ನೋಡಿದ್ರಾ ನಮ್ಮ ಮಗಳು ಎಂತ ಸೆಲೆಕ್ಷನ್ ಅಂತ ನಮ್ಮ ಮಗಳದು. ನಿಮ್ಮ ಅಳಿಯ ತುಂಬಾ ಒಳ್ಳೆಯವನು. ಅವನು ಬರ್ಲಿ, ಎಲ್ಲ ಹೋಗವನೇ ಕೆಲಸಕ್ಕೆಲ್ಲನ ಮಾತಾಡ್ಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಳ್ಳೆಯವನು ಕೆಟ್ಟವನು ಯಾರಿಗೆ ಗೊತ್ತು. ಎಲ್ಲ ಹೊಸ ಹೊಸ್ತ್ರಾಗೆ ಎಲ್ಲರೂ ಒಳ್ಳೆಯವರಂಗೆ ಇರ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ರ ಅಸಲಿ ಬಂಡವಾಳ ಏನು ಅಂತಾನೆ. ಅಲ್ಲೇ ತಂದೆ ತಾಯಿನ ಮಾತೇ ಮೀರಿ ಓಡೋಗಿ ಮದುವೆ ಆಗಿರೋನು ಒಳ್ಳೆಯವನ ಥರ ಕಾಣ್ತಾನೆ ನಿನಗೆ. ಓಡೋಗಿ ಮದುವೆ ಆಗಿರೋರು ಒಳ್ಳೆಯರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಇರು, ಸುಮ್ಮನೆ ನೀನು ಕೊಚ್ಕೊಂಬಕ್ಕೆ ಹೋಗ್ಬೇಡ. ಏನು ಗನಂದಾರಿ ದೊಡ್ಡ ಕೆಲಸ ಮಾಡ್ಯವನೇ ಅನ್ನಂಗೆ. ಎಲ್ಲರನ್ನೂ ಒಪ್ಸಿ ಅವರಪ್ಪ ಅಮ್ಮನ ಒಪ್ಸಿ ನಮ್ಮನ್ನು ಒಪ್ಸಿ ಮದುವೆ ಆಗಿದ್ರೆ ಅದು ಒಳ್ಳೆಯವ್ರ ಲಕ್ಷಣ. ಹಿಂಗೆ ಕದ್ದು ಮುಚ್ಚಿ ಓಡೋಗಿ ಮದುವೆ ಆಗೋದು ಒಳ್ಳೆಯವ್ರ ಲಕ್ಷಣನಾ? ಅಯ್ಯೋ, ನೀವ್ ಹೇಳೋದು ಸರಿನೇ. ಒಳ್ಳೆಯವರು ಆದ ಮಾತ್ರಕ್ಕೆ ಅವ್ರಿಗೆ ಅಷ್ಟು ಧೈರ್ಯ ಇರ್ಬೇಕಲ್ಲ. ಅಪ್ಪ ಅಮ್ಮನ ಒಪ್ಸೋ ಅಷ್ಟು ಟೈಮು, ಅತ್ತೆ ಮಾವನ ಹತ್ರ ಒಪ್ಪಿಗೆ ತಗೊಳ್ಳೋ ಅಷ್ಟು ಟೈಮು ಅಥವಾ ಧೈರ್ಯ ಆಗ್ಲಿ, ಅವ್ರಿಗೆ ಸಪೋರ್ಟ್ ಆಗ್ಲಿ ಸಿಕ್ಕಿರಲ್ಲ. ಅದಕ್ಕೆ ಇಂಥ ಕೆಲಸ ಮಾಡಿರ್ತಾರೆ. ಅಲ್ಲ, ಒಳ್ಳೆಯವ್ರಾದ ತಕ್ಷಣ ಯಾರು ಲವ್ ಮಾಡಬಾರ್ದು, ಮದ್ವೆ ಆಗ್ಬಾರ್ದು ಅಂತ ಏನಾದ್ರು ಕಾನೂನು ಐತೇನ್ರಿ? ಸುಮ್ಮನೆ ಇರಿ. ಎಷ್ಟೋ ಜನ ಲವ್ ಮಾಡಿ ಮದುವೆ ಆಗಿನೇ ಇವತ್ತು ಸುಖವಾಗಿದ್ದಾರೆ. ಎಲ್ಲರೂ ಏನು ಅರೇಂಜ್ ಮ್ಯಾರೇಜ್ ಆಗಲ್ಲ. ಇವಾಗ 50% ಹುಡುಗ ಹುಡುಗಿರು ಲವ್ ಮ್ಯಾರೇಜ್ ಆಗ್ತಾ ಇರೋದು ಈ ಕಾಲದಲ್ಲಿ. ನಿಮ್ ಕಾಲ ಅಲ್ಲ ಇದು. ಸುಮ್ಮನೆ ಇರ್ರಿ. ಏನಾನ ಒಂದು ಹೇಳಿರೆ ಇನ್ನೇನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀಯ. ನೋಡೋಣ ತಗ, ನಿನ್ನ ಮಾತೆ ನಿಜ ಆಗುತ್ತೋ ಅಥವಾ ಸುಳ್ಳಾಗುತ್ತೋ ಅಂತಾನೆ. ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ನಿನ್ನ ಅಳಿಯನ ಬಂಡವಾಳ ಏನು ಅಂತಾನೆ. ಈಗ ಮೇರಿಬೇಡ, ಹೊಸ ಮನೆ ಸಾವುಕಾರರು ಅಂತಾನೆ. ಸಾವುಕಾರ ಆದ ಮಾತ್ರಕ್ಕೆ ಒಳ್ಳೆ ಗುಣನೂ ಇರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಅಯ್ಯೋ, ಸಾವುಕಾರರಿಗೆ ಹಂಗಾರೆ ಒಳ್ಳೆ ಗುಣ ಇರಲ್ಲ. ಸಾವುಕಾರ ಆದವರೆಲ್ಲರೂ ಕೆಟ್ಟವರು, ಬಡವರಾಗಿರೋರೆಲ್ಲ ಒಳ್ಳೆಯವರು ಅಂತಾನೆ ನಿನ್ ಮಾತಿನ ಅರ್ಥ? ಹೌದು. ಮತ್ತೀಗ ಬಡತನದಲ್ಲಿ ಇದ್ದವ್ರಿಗೆ ಕಷ್ಟ ಸುಖ ಗೊತ್ತಿರುತ್ತೆ, ತಂದೆ ತಾಯಿಗಳು ಬೆಲೆ ಗೊತ್ತಿರುತ್ತೆ. ಹಿಂಗೆಲ್ಲ ನಾ ತಪ್ಪು ಮಾಡಲ್ಲ. ಓಡೋಗಿ ಮದುವೆ ಆಗಲ್ಲ, ಅಪ್ಪ ಅಮ್ಮಗೆ ಅವಮಾನ ಮಾಡಲ್ಲ. ಕಷ್ಟ ಸುಖ ನೋಡದೆ ಇರೋರೆ ಹಿಂಗೆ ಆಡೋದು. ಸಾವುಕಾರ ಮದ ಇರುತ್ತಲ್ಲ, ಶ್ರೀಮಂತಿಕೆ ಮದ, ಏನು ಬೇಕಾದರೂ ಮಾಡಿದ್ರು ನಡೆಯುತ್ತೆ ಅನ್ನೋ ಅಹಂಕಾರ ದುಡ್ಡಿರೋರಿಗೆ ಅಷ್ಟೇನೆ. ಸುಮ್ಮನೆ ಇರ್ರಿ. ನೀವು ತಿಳ್ಕೊಂಡಿರೋದು ತಪ್ಪು. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲರೂ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಶ್ರೀಮಂತರೆಲ್ಲ ಕೆಟ್ಟವರು, ಬಡವರೆಲ್ಲ ಒಳ್ಳೆಯವರು ಅಂತ ಹೇಳಕ್ ಬರಬೇಡ್ರಿ. ಆಯ್ತು, ನೋಡೋಣ ಮುಂದೆ ಹೋಗ್ತಾ ನಿನ್ನ ಅಳಿಯ ಒಳ್ಳೆಯವನೋ ಕೆಟ್ಟವನು ಅಂತಾನ ಗೊತ್ತಾಗುತ್ತೆ ನಿನಗೇನೆ. ಅವಾಗ ನೀನು ಹೇಳಿದ ಸರಿನೋ ನಾನು ಹೇಳಿದ ಸರಿನೋ ಅಂತ ತಿಳ್ಕೊಂಬಂತೆ. ಆಯ್ತು ರೀ, ನೋಡೋಣ ನನ್ನ ಅಳಿಯ ಕೆಟ್ಟವನೋ ಅಲ್ವೋ ಅಂತಾನ ನಿಮ್ಗೆ ಗೊತ್ತಾಗುತ್ತೆ. ಇದು ಚಾಲೆಂಜ್. ನೋಡೋಣ ಈ ಚಾಲೆಂಜ್ ಅಲ್ಲಿ ನಾನು ಗೆಲ್ತೀನೋ ನೀವು ಗೆಲ್ತೀರೋ ಅಂತಾನ ಗೊತ್ತಾಗುತ್ತೆ. ಆಯ್ತು, ಗೊತ್ತಾಗ್ಲಿ. ಇನ್ನು ಅಳಿಯನ್ನ ಮಾತಾಡ್ಸೇ ಇಲ್ಲ. ಅವ್ನು ಹೆಂಗೋ ಏನು ಅಂತನೂ ಗೊತ್ತಿಲ್ಲ. ಏನೋ ಒಂದೇ ಒಂದ್ಸಲ ಮಕ ನೋಡಿದ್ಯಾ ಅಷ್ಟೇ, ಮದುವೆ ಆಗ ಹೊಸ್ತಾಗಿ ಮಂದಿ ತಕ್ಕ ಬಂದಾಗ. ಆಲೇನೆ ಏನು ಅಳಿಯನ ಬಗ್ಗೆ ಇಷ್ಟೊಂದು ಕಾನ್ಫಿಡೆನ್ಸು. ಹಂಗೆ ರೀ, ಕೆಲವ್ರು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವ್ರು ಎಂತವ್ರು, ಒಳ್ಳೆಯವರ ಕೆಟ್ಟವರ ಅಂತಾನ. ನೋಡ್ತಾ ಇರಿ. ಆಯ್ತು, ನೋಡ್ತೀನಿ. ಈಗ ಅಲ್ಲಿ ಬಂದ ನೋಡು, ಅವನೇನ ನಿನ್ನ ಅಳಿಯ. ಅತ್ತೆ ಮಾವ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹೂನಪ್ಪ, ನಾವು ಚೆನ್ನಾಗಿದ್ದೀವಿ. ನಿಮ್ ಕೆಲಸ ಮುಗೀತಾ? ಹ್ಞೂ ಅತ್ತೆ, ಕೆಲಸ ಮುಗಿಸ್ಕೊಂಡೇ ಬಂದೆ. ಚೆನ್ನಾಗಿದ್ದೀರಾ? ಅಜ್ಜಿ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರಪ್ಪ. ನೀನ್ ಚೆನ್ನಾಗಿದ್ಯಾ? ಲಾವಣ್ಯ ಮನೆಗಿಲ್ವಾ? ಇದ್ದಾಳೆ. ಏನೋ ಮಾಡ್ತಾ ಇದ್ದಾಳೆ, ನಾವು ಬಂದಿದೀವಿ ಅಂತಾನ. ಅದೇನ್ ಮಾಡ್ತಾಳೋ ಗೊತ್ತಿಲ್ಲ. ಅವಾಗಿಂದ ಅಡಿಗೆ ಮನೆ ಸೇರ್ಕೊಂಡವಳೆ. ಇದ್ದಾಳೆ. ಅತ್ತೆ, ನನ್ಗೆ ಆಶೀರ್ವಾದ ಮಾಡಿ. ಮದುವೆ ಆದಾಗಿಂದನ ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳಕ್ಕಂತೂ ಆಗಿರಲಿಲ್ಲ. ಆಶೀರ್ವಾದ ಮಾಡಿ ಅತ್ತೆ. ನನ್ನೇನು ಮಕ ನೋಡ್ತೀಯಾ? ಆಶೀರ್ವಾದ ಅಂತೆ ಮಾಡು. ಆಯ್ತಪ್ಪ, ಒಳ್ಳೇದಾಗ್ಲಿ. 100 ವರ್ಷ ನೀನು ನನ್ನ ಮಗಳು ಇಬ್ರು ಸುಖವಾಗಿ ಸಂತೋಷವಾಗಿ ಇರ್ರಿ. ಒಳ್ಳೇದಾಗ್ಲಿ. ಇದ್ದಾಳೆ ಅವ, ಆಶೀರ್ವಾದ ಮಾಡಿ. ಏನ್ ನೋಡ್ತಾ ಇದ್ದೀರಾ? ನಿಮ್ಮ ಅಳಿಯ ಆಶೀರ್ವಾದ ಮಾಡ್ರಿ. ಆಯ್ತು, ಒಳ್ಳೇದಾಗ್ಲಿ. ಇದ್ದಾಳಪ್ಪ. ರೀ, ಏನ್ ಮಾಡ್ತಾ ಇದ್ದೀರಾ? ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಲಾವಣ್ಯ. ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡಿರ್ಲಿಲ್ಲ ಅಲ್ವಾ ಮದುವೆ ಆದಾಗಿಂದನ? ಅದಕ್ಕೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದ್ದೆ. ಹೌದಾ, ಸರಿ ಆಯ್ತು. ನೀವು ಮಾತಾಡ್ತಾ ಇರಿ, ನಾನು ಊಟಕ್ಕೆ ಇಕ್ಕ ಬರ್ತೀನಿ. ನಿಮ್ಗೆ ಸ್ವೀಟ್ ಮಾಡಿದೀನಿ, ಪಾಯಸ ಮಾಡಿದೀನಿ. ಇವತ್ತು ಪಾಯಸ ಇಟ್ಕೊ ಬರ್ತೀನಿ 3 ಜನಕ್ಕೂ. ನನಗೆ ಒಬ್ಬಟ್ಟು ಮಾಡಕ್ ಬರಲ್ಲ, ಅದಕ್ಕೆ ಪಾಯಸ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಹೆಸರು ಬೇಳೆ ಪಾಯಸ. ಊಟಕ್ಕೆ ಇಕ್ಕ ಬರ್ತೀನಿ. ಅಮ್ಮ ಅಪ್ಪ, ನಿಮ್ಮ ಅಳಿಯನ ಹತ್ರ ಮಾತಾಡ್ತಾ ಇರ್ರಿ, ಬರ್ತೀನಿ. ಅಯ್ಯೋ, ಅದೆಲ್ಲ ಏನಮ್ಮ ಮಾಡಕ್ ಹೋಗ್ತೀಯ? ಏನಾನ ಒಂದು ಚಿತ್ರಾನ್ನನೋ ಬೋಂಡನೋ ಪಕೋಡನೋ ಯಾತನ ಮಾಡಿ ಇಕ್ಕಿದ್ರೆ ಸಾಕಾಗಿತ್ತ. ಊಟ ಮಾಡಿ ಹೋಗ್ತಿದ್ವಿ ಅತ್ತ ನಾವು. ಅತ್ತೆ, ಅದೆಂಗಾಗುತ್ತೆ? ಮೊದಲನೇ ಸಲ ಮಗಳು ಮನೆಗೆ ಅಳಿಯನ್ ಮನೆಗೆ ಬಂದಿದ್ದೀರಾ. ಸ್ವೀಟ್ ಊಟ ಮಾಡ್ದಲೆ ಹಂಗೆ ಹೋಗೋಕ್ಕಾಗುತ್ತಾ? ಇರ್ರಿ, ಪರವಾಗಿಲ್ಲ. ಇವತ್ತು ಸ್ವೀಟ್ ಊಟ ಮಾಡ್ಕೊಂಡು ನಾಳೆಗೆ ಚಿಕನ್ನು ಮಟನ್ ತಗೋಬತ್ತೀನಿ. ಬಿರಿಯಾನಿ ಮಾಡ್ತಾಳೆ ಲಾವಣ್ಯ. ತಿನ್ಕೊಂಡು ನಿಧಾನಕ್ಕೆ ಹೋಗೋರಂತೆ. ಇಲ್ಲ, ನಾವು ಹೋಗ್ಬೇಕು ಬೇಗ. ನಮಗೆ ಟೈಮ್ ಇಲ್ಲ, ನಮ್ಗೆ ಕೆಲಸ ಐತೆ, ಬೇಗ ಹೋಗ್ಬೇಕು ಇವತ್ತೇನೆ. ನಾನು ಅಡುಗೆ ಮಾಡ್ತಾ ಇರ್ತೀನಿ, ಹಂಗೆ ಮಾತಾಡ್ತೀರಿ. ಅವ, ಯಾಕೆ ಅಷ್ಟೊಂದು ಅರ್ಜೆಂಟು? ಇರಿ, ನೀವು ಬಂದಿರೋದು ನನಗಂತೂ ತುಂಬ ಸಂತೋಷ ಆಯಿತು.
ಇಷ್ಟು ಬೇಗ ನಮ್ಮನ್ನು ಕ್ಷಮಿಸಿ ಮನೆಗೆ ಬರ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ತುಂಬ ಸಂತೋಷ ಆಯಿತು. ಹೌದೇನಪ್ಪ, ನಮಗೂ ಅಷ್ಟೇ ನಿಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇವ್ರಿಗೂ ಸಿಟ್ಟಿತ್ತು ನಿಮ್ಮ ಮೇಲೆ, ಆದ್ರೂ ಮಗಳ ಮೇಲಿನ ಪ್ರೀತಿಯಿಂದನ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ ಇಬ್ರು. ಇರ್ಲಿ ಬಿಡು, ಪರವಾಗಿಲ್ಲ. ಇವತ್ತು ನಾವು ಹೋಗ್ತೀವಿ, ಇನ್ನೊಂದ್ಸಲ ಯಾವಾಗಾದ್ರೂ ಬಂದು ಇದ್ದು ಹೋಗ್ತೀವಿ. ಸರಿ ಅತ್ತೆ, ಆಯಿತು. ಕುಕ್ಕಳಪ್ಪ ಆಕಾಶ್, ಕುಕ್ಕ. ಪರವಾಗಿಲ್ಲ ಅತ್ತೆ, ಪರವಾಗಿಲ್ಲ, ನಿಂತ್ಕೊಂಡೇ ಇರ್ತೀನಿ. ಮತ್ತೆ ಏನ್ ಮಾಡ್ತಾ ಇದ್ಯಾ ಈಗ? ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ಯಾ? ಇಲ್ಲೇ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತೀನಿ. ಇಲ್ಲೇನೆ ತುಮಕೂರು ತುಮಕೂರು ಹತ್ರ ಡೈಲಿ ಓಡಾಡ್ತೀನಿ ಗಾಡಿಲೇನೆ. ಗಾಡಿಲಿ ಓಡಾಡ್ತೀಯಾ? ಸಂಬಳ ಎಷ್ಟು ಕೊಡ್ತಾರೆ? ಸಂಬಳ ನನಗೆ ಈಗ ಸದ್ಯಕ್ಕೆ ಒಂದು 25,000 ಕೊಡ್ತಾರೆ. ನಾನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಹೌದಾ, ಸರಿ ಸರಿ. ನೀನು ಡಿಗ್ರಿ ಮಾಡ್ದಲ್ವಾ? ಡಿಗ್ರಿ ಮಾಡಿ ಮುಂದೆ ಏನು ಮಾಡಲ್ವಾ? ಏನು ಓದಲ್ವಾ? BSc ಆಯ್ತಲ್ವಾ, ಈಗ MSc ಕರೆಸ್ಪಾಂಡೆನ್ಸಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಜಾಬ್ಗೆ ಹೋಗ್ತಾನ, ಆಮೇಲೆ MSc ಮಾಡ್ಕೊಂಡು ಈಗ ಸದ್ಯಕ್ಕೆ ಹಂಗೆ ಗೌರ್ಮೆಂಟ್ ಜಾಬ್ ಯಾವುದಾದ್ರೂ ಇದ್ದರೆ ಅಪ್ಲಿಕೇಶನ್ ಹಾಕೊಂಡು ಅವಕ್ಕೂ ಓದ್ಕೋಬೇಕು. ಹೌದಾ, ಸರಿ ಸರಿ, ಆಯ್ತು. ತುಂಬಾ ಬುದ್ಧಿವಂತ ನೀನು. ಆದಷ್ಟು ಬೇಗ ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಗ್ಲಿ, ಒಳ್ಳೇದಾಗ್ಲಿ. ನಮ್ಮ ಲಾವಣ್ಯನು ಯಾವ್ದಾದ್ರು ಜಾಬ್ ಇದ್ರೆ ಅಪ್ಲೈ ಮಾಡಕ್ ಕೇಳಪ್ಪ. ನಿನ್ ಜೊತೆಗೆ ಅವಳು ಓದ್ತಾಳೆ ಚೆನ್ನಾಗಿ. ಇಬ್ರು ಕೆಲ್ಸಕ್ಕೆ ಸೇರ್ಕೊಳ್ರಿ. ಬೇಡ ಅತ್ತೆ, ಇಬ್ರು ಕೆಲ್ಸಕ್ಕೆ ಸೇರಿದ್ರೆ ಮನೆ ನೋಡ್ಕೊಳ್ಳೋರಿರಲ್ಲ, ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು. ನಾವು ಕೆಲ್ಸಕ್ಕೆ ಹೋಗಿ ಸುಸ್ತಾಗಿ ಬಂದಿರ್ತೀವಿ, ಇಬ್ರು ಕೆಲ್ಸಕ್ಕೆ ಹೋಗಿ ಬಂದರೆ ಸುಸ್ತಾಗಿರ್ತೀವಿ ಇಬ್ರು. ಅವಾಗ ಜಗಳಗಳಾಗ್ತವೆ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಸೇರಿದ್ರೆ ಸುಮ್ಮನೆ ಸಂಸಾರದಾಗೆ ತೊಂದರೆಗಳಾಗ್ತವೆ, ಜಗಳಗಳಾಗ್ತವೆ. ಸಾಕು ನಮಗೆ, ಜಾಸ್ತಿ ನನಗೆ ಅತಿ ಆಸೆ ಇಲ್ಲ. ನಮ್ಮ ಅಪ್ಪ ಅಮ್ಮಂದು ತೋಟ ಐತೆ, ಮನೆ ಕಟ್ಸಿದ್ದಾರೆ, ಇನ್ನೇನು ತೊಂದರೆ ಏನಿಲ್ಲ. ನಾನೊಬ್ಬ ಜಾಬ್ ಮಾಡ್ತೀನಿ, ನಿಮ್ಮ ಮಗಳು ಆರಾಮಾಗಿ ಮನೆ ನೋಡ್ಕೊಂಡು ನನ್ನನ್ನು ನೋಡ್ಕೊಂಡು ಸುಖವಾಗಿರಲಿ ಮನೇಲೇನೆ. ಅಷ್ಟೇ ಸಾಕು. ಅಲ್ಲ, ಅವಳು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ನಾನೇನೇನು ಬೇಡ ಅನ್ನಲ್ಲ. ಆದರೆ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋದರೆ ಅದೇ ಈ ಥರ ಸಂಸಾರದಾಗೆ ಸಮಸ್ಯೆ ಬರ್ತವೆ ಅಂತ ಅಷ್ಟೇ ಅತ್ತೆ, ಇನ್ನೇನು ಇಲ್ಲ. ಹೌದಾ, ವಾವ್, ತುಂಬಾ ತಿಳ್ಕೊಂಡಿದ್ಯಾ ಆಕಾಶ್. ಕೆಲವ್ರಿಗೆ ಶ್ರೀಮಂತರಾಗಿರೋರೆಲ್ಲ ಕೆಟ್ಟವರೇ ಅಂತ ಅನಿಸುತ್ತೆ, ಆದ್ರೆ ಅದಕ್ಕೆ ನೀನು ವಿರುದ್ಧವಾಗಿದ್ಯಾ. ಹರಿ, ನೋಡಿದ್ರ ನಮ್ಮ ಅಳಿಯ ಎಷ್ಟು ಬುದ್ಧಿವಂತ ಅಂತ. ಹೌದೌದು, ನೋಡ್ತಾ ಇದ್ದೀನಿ. ಬೇಗ ಅಡುಗೆ ಆಗಿದ್ರೆ ಇಕ್ಕಂಬರ ಕೇಳು, ಊಟ ಮಾಡಿ ಹೋಗೋಣ. ಸರಿ ಮಾವ, ನಾನು ಹೋಗಿ ನೋಡ್ತೀನಿ. ನಮ್ಮಪ್ಪ ಅಮ್ಮ ಸಿಕ್ಕಿದ್ರ, ಮಾತಾಡ್ಸಿದ್ರಾ? ಹೂನಪ್ಪ, ಸಿಕ್ಕಿದ್ರು, ಮಾತಾಡ್ಸಿದ್ರು. ನಿಮ್ಮಪ್ಪ ತುಂಬಾ ಒಳ್ಳೆಯವರು, ಚೆನ್ನಾಗಿ ಮಾತಾಡ್ಸಿದ್ರು. ನಿಮ್ಮ ಅಮ್ಮನೇ ಸ್ವಲ್ಪ. ಹೌದು ಅತ್ತೆ, ನಮ್ಮ ಅಮ್ಮನಿಗೂ ನಾನು ಮದುವೆ ಆಗಿರೋದು ಇಷ್ಟ ಇಲ್ಲ. ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಬಂದಿದ್ರಲ್ಲ, ಜಯ ಚಿಕ್ಕಮ್ಮ, ನಿಮ್ಮೂರವರು, ಅವರಿಂದನ ಕರ್ಕೊಂಡ್ರು ಅಷ್ಟೇನೆ. ಇಲ್ದಿದ್ರೆ ಮನೆಗೆ ಸೇರಿಸ್ತಾ ಇರಲಿಲ್ಲ. ಹೆಂಗೋ ದೇವ್ರ ದಯಿಂದ ನಾವು ಈ ಮನೆಗೆ ಸೇರ್ಕೊಂಡಿದ್ದೀವಲ್ಲ, ನೀವು ಬಂದಿದ್ದೀರಾ, ತುಂಬ ಸಂತೋಷ ಆಯಿತು. ಮಾತಾಡ್ತಾ ಇರ್ರಿ, ನಾನು ನೋಡ್ತೀನಿ ಅಡುಗೆ ಆಯ್ತಾ ಅಂತ. ಲವಣ್ಯ ಏನು ಮಾಡ್ತಿದ್ಯಾ? ಆಯ್ತಾ? ಆಗ್ತಾ ಇದೆ, ಇರ್ರಿ. ಇಲ್ಲಿಗೆ ಯಾಕೆ ಬಂದ್ರಿ? ಹೋಗಲ್ಲ, ಕುತ್ಕೋಗ್ರಿ. ಏನ್ರಿ, ಏನ್ ಹೇಳ್ತೀರಿ ಈಗ ಅಳಿಯನ್ ಬಗ್ಗೆ? ಒಳ್ಳೆಯವನೋ ಕೆಟ್ಟವನೋ ಅಂತ ಅನ್ಸುತ್ತಾ ನಿನ್ಗೆ? ನೋಡು, ಕೆಲ್ಸಕ್ಕೆ ಹೋಗ್ಕೊಂಡೇನೆ ಯಾವ್ದೋ ಎಕ್ಸಾಮ್ ಬರೀತಾನಂತೆ, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾನಂತೆ. ಹಂಗೇನೆ ಗಂಡ ಹೆಂಡತಿ ಇಬ್ರು ಜಾಬ್ಗೆ ಹೋದ್ರೆ ಜಗಳಗಳಾಗ್ತವೆ. ಇಬ್ರು ಕೆಲ್ಸಕ್ಕೆ ಹೋಗಿ ಬಂದು ಸುಸ್ತಾಗಿರ್ತೀವಿ. ಅವಾಗ ಜಗಳ ಆಗ್ಬೇಕಾಗುತ್ತೆ. ಮನೆ ಕೆಲಸ ಮಾಡೋಕ್ಕಾಗ್ಲಿ, ಊಟಕ್ಕೆ ಅಡುಗೆ ಮಾಡೋದಾಗ್ಲಿ, ತಂದೆ ತಾಯಿ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು ಅಂತಾನ ಅವನಾಲ ಇವಾಗಿಂದಾನೆ ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾನೆ ನೋಡ್ರಿ. ನೀವು ಇದ್ದೀರಾ, ಇದ್ರಲ್ಲೇ ಗೊತ್ತಾಗುತ್ತೆ ನಮ್ಮ ಅಳಿಯ ಎಷ್ಟು ಬುದ್ಧಿವಂತ ಅಂತಾನ. ಹಂಗೇನೆ ಅತ್ತೆ ಮಾವ ಬಂದಿದ್ದಾರಲ್ಲ, ಒಂದು ಸ್ವಲ್ಪ ಮಸ್ಕ ಹೊಡಿಬೇಕಲ್ಲ, ಒಳ್ಳೆ ಒಂಥರ ತೋರಿಸ್ಕೋಬೇಕಲ್ಲ. ಅದಕ್ಕೆ ಏನೇನೋ ಹೇಳ್ತಾನೆ. ನೀನು ದಡ್ಡಿ ಥರ ಎಲ್ಲ ನಿಜ ಅನ್ಕೊಂಡು ನಂಬ್ತಾ ಇದೆಯಾ ಅಷ್ಟೇನೆ. ಈಗಿನ ಹೊಸಲ್ವಾ, ಹಂಗಿರುತ್ತೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ನ ಬಂಡವಾಳ ಏನು ಅಂತನ. ಈಗಲೇ ಜಾಸ್ತಿ ಖುಷಿ ಪಡಕ್ಕೆ ಹೋಗ್ಬೇಡ, ಆಕಾಶದಾಗ ಹಾರಾಡಕ್ಕೆ ಹೋಗ್ಬೇಡ. ನನ್ನ ಅಳಿಯ ಬಂಗಾರದನು ಅಂತಾನ, ಆಮೇಲೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಕಾಗೆ ಬಂಗಾರ ಅಂತಾನ. ಹುಷಾರು. ನಿಮ್ದು ಯಾವಾಗಲೂ ಇದೇನೆ. ಯಾವಾಗಲೂ ನೀವು ಪಾಸಿಟಿವ್ ಆಗಿರ್ಬೇಕು. ಯಾಕ್ರಿ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ನೆಗೆಟಿವ್ ಆಗಿ ಯೋಚನೆ ಮಾಡಿ ಯಾರ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಬರೋದೇ ಇಲ್ಲ ನಿನ್ನ ಮನಸ್ಸಿನಾಗೆ. ನಿಮ್ಗೆ ಎಷ್ಟು ಹೇಳಿರೋ ಅಷ್ಟೇನೆ, ನಿನಗೆ ಅರ್ಥ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಆಯ್ತು ತಗೋ, ನೋಡೋಣ ಯಾರ ಮಾತು ನಿಜ ಆಗುತ್ತೆ, ಯಾರ ಮಾತು ಸುಳ್ಳಾಗುತ್ತೆ ಅಂತಾನ ನೋಡುವಂತೆ. ಕಾಲನೇ ಅದಕ್ಕೆ ಉತ್ತರ ಕೊಡುತ್ತೆ. ಕಾಯ್ತಾ ಇರು. ಈಗ ಸದ್ಯಕ್ಕೆ ನಿನ್ನ ಮಗಳದ್ದು ಅಡುಗೆ ಆಗಿದ್ರೆ ತಗೊಂಬರ ಕೇಳು, ಬೇಗ ಊಟ ಮಾಡಿ ಹೋಗೋಣ. ಹೋಗೋಣ ಅಂತೀರ, ಬಂದು ಇನ್ನೊಂದು ಗಂಟೆ ಆಗಿಲ್ಲ. ಏನು ಹೋಗೋಣ ಅಂತೀರ? ಇನ್ನೂ ಟೈಮ್ ಐತೆ, ಸಾಯಂಕಾಲ ತಕನ. ಊಟ ಮಾಡ್ಕೊಂಡು ನಿಧಾನಕ್ಕೆ ಎಲೆಗೆ ಅಡಕೆ ಹಾಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗೋಣ. ಸುಮ್ಮನೆ ಕುಕ್ಕಳ್ರಿ, ಆತಗೆ ಟಂಜನೆ ಆಡ್ದಂಗೆ ಆಡ್ಬೇಡಿ. ಬರೋದು ಬಂದಿದ್ದೀವಿ, ಸಮಾಧಾನದಾಗಿರ್ಬೇಕು. ಅಮ್ಮ, ಅಡಿಗೆ ರೆಡಿ ಆಗೈತೆ, ಕುತ್ಕೊಳ್ರಿ, ಊಟಕ್ಕೆ ಇಕ್ಕ ಬರ್ತೀನಿ. ರೀ, ನೀವು ಕುತ್ಕೊಬರ್ರಿ. ಸರಿ ಆಯ್ತು ಲವಣ್ಯ, ಅವ್ರು ಊಟ ಮಾಡಲಿ ಅತ್ತೆ ಮಾವ, ಆಮೇಲೆ ನಾನು ಊಟ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ ಅಳಿ ಅಂದ್ರೆ. ಬಾ ಕುಕ್ಕ ಬರಪ್ಪ, ಬಾ.
ನಮ್ಮ ಜೊತೆಗೇನೆ ಊಟ ಮಾಡುವಂತೆ ಲಾವಣ್ಯ. ಹೋಗು 3 ಜನಕ್ಕೂ ಕಟ್ಟಿಗೆ ಹಾಕಿ ಬರೋ ಜಲ್ದಿ. ಹೋಗಿ ಕೂತ್ಕೊಳ್ರಿ ನಮ್ಮ ಅಪ್ಪನ ಮಗಳಾಗಿ. ಅಮ್ಮ ಅಪ್ಪ ತಗೊಳ್ರಿ, ಪಾಯಸ ಮಾಡಿದ್ದೀನಿ ನನ್ನ ಕೈಯಾರೇನೆ, ನೋಡಿ ತಿನ್ರಿ. ಆ ನೋಡಿ ತಿನ್ಬೇಕಾ ಅಥವಾ ತಿನ್ಬಿಟ್ಟು ನೋಡ್ಬೇಕಾ ಹೆಂಗಿದೆ ಅಂತನಾ? ಅಯ್ಯೋ ನೀವು ಕನ್ಫ್ಯೂಸ್ ಮಾಡ್ಬೇಡಿ, ಸುಮ್ಮನೆ ಇರ್ರಿ. ಅಪ್ಪ ಅಮ್ಮ ನೀವು ತಿಂದು ನೋಡಿ ಹೆಂಗಿದೆ ಟೇಸ್ಟು ಅಂತನ. ತಾಳಮ್ಮ ತಾಳಪ್ಪ. ಹೆಂಗೋ ಮನೆಗೆ ಒಂದ್ ದಿವಸ ಅಡುಗೆ ಮಾಡ್ದಾಳಲ್ಲ, ಹೆಂಗೋ ಕಲ್ತ್ಕೊಂಡಿದ್ಯಲ್ಲ, ಬಿಡಮ್ಮ ಅಷ್ಟೇ ಸಾಕು. ಹೆಂಗಾದ್ರೆ ಇರ್ಲಿ, ಹೋಗ್ತಾ ಹೋಗ್ತಾ ಎಲ್ಲ ಚೆನ್ನಾಗಿ ಬರುತ್ತೆ. ಹೋಗಿ ಅಂದ್ರಿಗೂ ಅಕ್ಕೆ ಮನ್ ಕೊಡು. ಸರಿ ಅಮ್ಮ ಆಯ್ತು. ನೀನು ಹಾಕ್ಯಂಬ ಲಾವಣ್ಯ, ಎಲ್ಲರೂ ಒಟ್ಟಿಗೆ ತಿನ್ನೋಣ. ಸರಿ ಆಯ್ತು. ನೋಡಿರೇನ್ರಿ, ಇಲ್ಲಿಗೆ ಬಂದ್ಮೇಲೆ ನಮ್ಮ ಲಾವಣಿಗೆ ಎಷ್ಟು ಜವಾಬ್ದಾರಿ ಬಂದೈತೆ ಅಂತನ ಪಾಯಸ ಎಲ್ಲ ಮಾಡೋದ್ ಕಲ್ತಿದ್ದಾಳೆ. ನೋಡಿ ಅದಕ್ಕೆ ಮತ್ತೀಗ ಹೇಳೋದು. ಕಲ್ತ್ಕೊಂತಾರೆ, ಜವಾಬ್ದಾರಿ ಬರುತ್ತೆ ಮದ್ವೆ ಆದ್ಮೇಲೆ ಅವ್ರಿಗೇನೆ ತಾನಾಗಿ ಅಂತಾನ. ಬರ್ಲಿ ಬರ್ಲಿ ತಿನ್ನು. ರೀ ತಗೊಳ್ಳಿ ತಿನ್ನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.